ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 2026ರಲ್ಲಿ ಯಾರೆಲ್ಲ ಪ್ರೆಗ್ನೆಂಟ್ ಆಗಿದ್ದಾರೋ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೆಗ್ನೆನ್ಸಿನಲ್ಲಿ 2026ರಲ್ಲಿ ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಈ ಟಿಪ್ಸ್ನ ನೀವು ಖಂಡಿತವಾಗ್ಲೂ ನೆನಪಿಟ್ಕೊಂಡ್ಲೇಬೇಕು. ಯಾಕಂದರೆ 2026 ಈ ಹಿಂದಿನ ವರ್ಷಗಳಿಗೆಲ್ಲ ಹೋಲಿಸಿದರೆ ನೀವೆಲ್ಲ ಈಗ ತುಂಬ ಸೂಕ್ಷ್ಮ ಇರೋ ಜನ. ಹಾಗಾಗಿ ನೀವು ಈ ಟಿಪ್ಸ್ನೆಲ್ಲ ಫಾಲೋ ಮಾಡಲೇಬೇಕು. ಮೊದಲನೇದಾಗಿ ಬಂದುಬಿಟ್ಟು ನೀವು ಪ್ರೆಗ್ನೆಂಟ್ ಇದ್ದರೆ ದಯವಿಟ್ಟು ಹೋಗಿ ನಿಮ್ಮ ಗೈನಕಾಲಜಿಸ್ಟ್ನ ಮೊದಲು ಕನ್ಸಲ್ಟ್ ಮಾಡಿ. ನಿಮಗೆ ಪಾಸಿಟಿವ್ ಬಂದಿದೆ ನಿಮ್ಮ ಪ್ರೆಗ್ನೆನ್ಸಿ ಅಂದ ಕೂಡಲೇ ನೀವು ಅವ್ರನ್ನ ಕನ್ಸಲ್ಟೇಷನ್ ಮಾಡೋದು ತುಂಬ ಮುಖ್ಯ. ಅವ್ರು ನಿಮಗೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ ಕೊಡ್ತಾರೆ, ಕೇರ್ ಮಾಡಬೇಕಾಗಿರೋ ಥರ ಸಲಹೆ ಕೊಡ್ತಾರೆ, ಎಲ್ಲದನ್ನು ಕೊಡ್ತಾರೆ. ನೀವು ಹಾಗಾಗಿ ಅವ್ರ ಕಡೆ ಹೋಗೋದು ತುಂಬ ಬೆಟರ್. ಇದು ಎಲ್ಲ 3 ತಿಂಗಳಾದಮೇಲೆ ಹೋಗೋದು, ಅಥವಾ ಇಲ್ಲ ನಮಗೆ ಇನ್ನೊಂದು 2.5 ತಿಂಗಳಾದಮೇಲೆ ಹೋಗೋಣ, ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಗೈನಕಾಲಜಿಸ್ಟ್ ಹತ್ರ ನೀವು ಹೋಗೋದ್ರಿಂದ ಮಿಸ್ಕೇರ್ ಆಗೋದನ್ನು ನೀವು ತಡಿಬೋದು. ಯಾಕಂದರೆ ಅವ್ರು ಮಿಸ್ಕೇರ್ ಆಗದೆ ಇರೋದಕ್ಕೆ ಕೆಲವೊಂದು ಸಲಹೆಗಳ್ನ ಕೊಡ್ತಾರೆ, ಕೆಲವೊಂದು ಮೆಡಿಸಿನ್ಸ್ನ ಕೊಡ್ತಾರೆ. ಅದರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ನಿಮ್ಮ ಮಗುನೂ ನೀವು ಉಳಿಸ್ಕೋಬೋದು. ಹಾಗಾಗಿ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಗೈನಕಾಲಜಿಸ್ಟ್ ಅವ್ರನ್ನ ಭೇಟಿ ಮಾಡಬೇಕು. ಎರಡನೇದು ಬಂದುಬಿಟ್ಟು ನೀವು ತಗೊಳ್ಳೋ ಆಹಾರ ಅಂದರೆ ಈ ನಾರ್ಮಲ್ಲಾಗಿ ತಿಂತಿರಲ್ಲ, ಏನಿದು ಸೊಪ್ಪು ತರಕಾರಿ ಇಲ್ಲದೆ ಅಡುಗೆ ಮಾಡ್ಕೊಳ್ಳೋದು, ಸುಮ್ಮನೆ ಏನೋ ಒಂದು ತಿನ್ನೋದು, ಇನ್ಸ್ಟೆಂಟಾಗಿ ತಂದು ತಿಂತಿರಲ್ಲ, ಆ ಥರ ಎಲ್ಲ ತಿನ್ನೋಕೆ ಹೋಗ್ಬೇಡಿ. ಇನ್ಸ್ಟೆಂಟಾಗಿರೋದನ್ನು ಆದಷ್ಟು ಕಡಿಮೆ ಮಾಡಿ. ಯಾಕಂದರೆ ನೀವು ತರಕಾರಿನ ಅವು ಇವು ಬೇಯಿಸಿ ತಿನ್ನಬೇಕಾಗುತ್ತೆ. ಹೆಚ್ಚಾಗಿ ಹಸಿರು ತರಕಾರಿಗಳ್ನ ತಿನ್ನಬೇಕಾಗುತ್ತೆ. 5 ನಿಮಿಷ ಪುಳಿಯೋಗರೆ ಮಾಡ್ಕೊಂಡು ತಿಂದುಬಿಡ್ತೀರಿ ಇನ್ಸ್ಟೆಂಟಾಗಿ ತಂದು, ಏನೋ ಒಂದು ಅಂಗಡಿಲಿರೋ ತಂದು ತಿಂದುಬಿಡ್ತೀರಿ. ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಮನೆ ಆಹಾರನೇ ತಿನ್ನಿ. ಯಾಕಂದರೆ ಮನೆ ಆಹಾರನೇ ಗಟ್ಟಿ ಮನುಷ್ಯರಿಗೆ. ಹಾಗಾಗಿ ಮನೆ ಆಹಾರ, ರೊಟ್ಟಿ, ಚಪಾತಿ, ಮುದ್ದೆ, ಅನ್ನ, ಸಾರು, ಈ ಥರ ಊಟ ತೊಗೊಳ್ಳಿ. ಯಾಕಂದರೆ ನೀವು ಕಾಳುಗಳ್ನ ತಿಂತೀರಿ, ರೊಟ್ಟಿ ಜೊತೆಗೆ ಹಸಿರು ತರಕಾರಿಗಳ್ನ ತಿಂತೀರಿ, ಸೊಪ್ಪು ತಿಂತೀರಿ. ಅನ್ನ, ಬೇಳೆ, ಸಾರು, ಸೊಪ್ಪು, ಕಾಳು ಕಡಿ, ಈ ಥರ ಎಲ್ಲ ಸೊಪ್ಪು, ಕಾಳು, ಹಸಿರು ತರಕಾರಿ, ಆದಷ್ಟು ಇವುಗಳ ಕಡೆ ಗಮನ ಕೊಡ್ರಿ. ಇನ್ಸ್ಟೆಂಟಾಗಿ ಏನೂ ತಿನ್ನೋಕ್ಕೆ ಹೋಗಬೇಡಿ. ಇನ್ಸ್ಟೆಂಟಾಗಿ ಸಿಗೋದನ್ನು ತೊಗೊಳಕ್ಕೂ ಹೋಗಬೇಡಿ. ಹೊರಗಿನ ಆಹಾರನ 100% ಅವಾಯ್ಡ್ ಮಾಡಿ. ಯಾಕಂದರೆ ನಿಮಗೆ ಕ್ರೇವಿಂಗ್ಸ್ ಇರ್ಬೋದು. ಅಫ್ಕೋರ್ಸ್ ಪ್ರೆಗ್ನೆನ್ಸಿ ಇದ್ದರೆ ಕ್ರೇವಿಂಗ್ಸ್ ಕಾಮನ್ ಆಗಿರುತ್ತೆ. ನಿಮಗೆ 100% ಅವಾಯ್ಡ್ ಮಾಡೋಕ್ಕೆ 90% ಆದರೂ ಅವಾಯ್ಡ್ ಮಾಡಲೇಬೇಕು. ಯಾಕಂದರೆ ನಿಮ್ಮ ಪ್ರೆಗ್ನೆನ್ಸಿ ನಿಮಗೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಒಂದು ಜೀವ ಕೊಡ್ತಿದ್ದೀರ ಅಂದರೆ ನೀವು ತಗೋಬೇಕಾಗಿರೋಕ್ಕೆ ಆ ಲೆವೆಲ್ಲಿಗೆ ಇರಬೇಕು. ಹಾಗಾಗಿ ನೀವು ಈ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಆದಷ್ಟು ಹೆಲ್ತ್ ಕಡೆ, ಊಟದ ಕಡೆ ಗಮನ ಕೊಡೋದು ತುಂಬ ಮುಖ್ಯ. ಇನ್ನೂ ಒಂದು ಬಂದುಬಿಟ್ಟು ಮೇಜರ್ ಇಂಪಾರ್ಟೆಂಟಾಗಿ ನಿಮಗೆ ಹೇಳೋದು ಯಾವುದಂದರೆ ಮೆಂಟಲ್ ಹೆಲ್ತ್. ನೀವು ಆಹಾರನೂ ಒಂದು ತೊಗೋತೀರಾ, ಸರಿ, ಆಹಾರ ಹೆಲ್ತಿಯಾಗಿ ಈಗ ಹೇಳಿದ್ದೀನಿ ತೊಗೋತೀರಾ. ಹಾಲು, ಮೊಸರು, ಮೊಟ್ಟೆ, ಪ್ರತಿಯೊಂದು ಡೈರಿ ಐಟಮು ಕೂಡ ತಿನ್ನಿರಿ. ಪ್ರತಿಯೊಂದು ಡೈರಿ ಐಟಮ್ ತಿನ್ನಿರಿ. ಹಾಲು ಕುಡೀರಿ, ಮೊಸರು ತಿನ್ನಿರಿ, ಮಜ್ಜಿಗೆ ಕುಡೀರಿ, ಬೆಣ್ಣೆ ತಿನ್ನಿರಿ, ತುಪ್ಪ ತಿನ್ನಿರಿ. ಇದೆಲ್ಲ ತುಂಬ ಒಳ್ಳೆಯದು ನಿಮಗೆ, ನಿಮ್ಮ ಮಗುಗೆ. ಬ್ರೈನ್ ಡೆವಲಪ್ಮೆಂಟಿಗೂ ಕೂಡ ತುಂಬ ಸಹಾಯ ಆಗುತ್ತೆ. ಮೂಳೆ, ಮಾಂಸಕಟ್ಟೆ ಎಲ್ಲ ಚೆನ್ನಾಗಾಗುತ್ತೆ. ಹಾಗಾಗಿ ಈ ಎಲ್ಲ ಐಟಮ್ಸ್ನ ಮಿಸ್ ಮಾಡಬೇಡಿ. ಇದ್ರ ಜೊತೆ ಮೆಂಟಲ್ ಹೆಲ್ತ್ ಕೂಡ ತುಂಬ ಮುಖ್ಯ. ಇದನ್ನು ಹೇಗೆ ಕಾಪಾಡ್ಕೋತೀರೋ ಅದರ ಥರ ಮೆಂಟಲ್ ಹೆಲ್ತನ್ನು ಕೂಡ ಕಾಪಾಡ್ಕೋಬೇಕು. ಹೇಗೆ ಅಂದರೆ ನಿಮಗೆ ಯಾವುದಾದ್ರೂ ತುಂಬ ಇರಿಟೇಟ್ ಆಗೋ ವಿಚಾರಗಳಿಂದ ದೂರ ಇರ್ರಿ. ಅದು ತುಂಬ ದೂರ ಇರಬೇಕಾಗಿರೋ ಮ್ಯಾಟ್ರು ಭಾಳ ಘಾಸಿ ಮಾಡಿಬಿಡುತ್ತೆ. ಕೆಲವೊಂದು ಮಾತುಗಳಾಗಿರ್ಬೋದು. ಕೆಲವರು ಅಂಥವ್ರಿಂದ ಆದಷ್ಟು ಅವಾಯ್ಡ್ ಮಾಡಿರಿ. ನಕ್ಕ ಅಂತಲೇ ದೂರ ಆಗಿಬಿಡ್ರಿ ಅಂಥವ್ರಿಂದ. ಅಂಥವ್ರ ಹತ್ರ ಬಿಟ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಒಂದು, ನೀವು ನಿಮಗೆ ಸ್ಟ್ರೆಸ್ ಆಗೋ ವಿಚಾರಗಳಿಂದ ದೂರ ಇರ್ರಿ. ಏನೋ ಒಂದು ಯೋಚನೆ ಮಾಡ್ತಿದ್ದಾರೆ, ನಿಮಗೆ ತುಂಬ ಸ್ಟ್ರೆಸ್ ಆಗ್ತದೆ, ಅದರಿಂದ ದೂರ ಇರ್ರಿ. ಸ್ಟ್ರೆಸ್ ಆಗೋವನ್ನೆಲ್ಲ ಇಟ್ಕೋಬೇಕು ಅನ್ನೋದೇನಿಲ್ಲ. ಸ್ಟ್ರೆಸ್ಸಿಂದ ದೂರ ಇರ್ರಿ. ಸ್ಟ್ರೆಸ್ ಕೊಡೋ ವ್ಯಕ್ತಿಗಳಿಂದ ದೂರ ಇರ್ರಿ. ನಿಮ್ಮ ಮೆಂಟಲ್ ಹೆಲ್ತ್ ಹೇಗಿರಬೇಕು ಅಂದರೆ ತುಂಬ ಪೀಸ್ಫುಲ್ಲಾಗಿರಬೇಕು, ಕಾಮಾಗಿರಬೇಕು. ಯಾಕಂದರೆ ಈ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಅದು ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಯಾವಾಗ ಅಂದರೆ ಗರ್ಭ ಸಂಸ್ಕಾರದ ಟೈಮ್ನಲ್ಲಿ ನೀವೇನು 7ರಿಂದ 8, 5ರಿಂದ 9ರವರೆಗೂ ಬರುತ್ತಲ್ಲ, ಈ ಗರ್ಭ ಸಂಸ್ಕಾರದಲ್ಲಿ ಅದೆಲ್ಲ ಆ್ಯಡ್ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ಕಾಮಾಗಿರೋಕ್ಕೆ ಟ್ರೈ ಮಾಡಬೇಕು. ಕೋಪ ಬರುತ್ತೆ, ಕಾಮನ್ನು.
ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಕಾಮನ್ನು. ಈ ಥರ ಎಲ್ಲ ಇಂಬ್ಯಾಲೆನ್ಸ್ಗಳಿಂದ ನಿಮಗೆ ಕೋಪ ಆಗೋದು, ಉದ್ವೇಗ ಆಗೋದು, ಅಳು ಬರೋದು, ಬೇಜಾರಾಗೋದು ಈ ಥರ ಎಲ್ಲ ಆಗ್ತಿರುತ್ತೆ. ಹಾಗಾಗಿ ಅವನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋಕ್ಕೆ ನೀವು ಆದಷ್ಟು ಪೀಸ್ಫುಲ್ಲಾಗಿರೋಕ್ಕೆ ಟ್ರೈ ಮಾಡಬೇಕು. ಖುಷಿಯಾಗಿರ್ರಿ, ಪೀಸ್ಫುಲ್ಲಾಗಿರ್ರಿ. ಯಾಕೆ ಅಂದರೆ ನಿಮ್ಮ ಮಗು ಬ್ರೈನ್ ಡೆವಲಪ್ಮೆಂಟ್ ಟೈಮ್ನಲ್ಲಿ ಅದಕ್ಕೆ ಇದೆಲ್ಲ ಆ್ಯಡ್ ಹಾಕ್ಕೊತ ಹೋಗುತ್ತೆ. ಹಾಗಾಗಿ ನೀವು ಹೇಗಿರ್ತೀರೋ ನಿಮ್ಮ ಮಗು ಆ ಥರ ಜನನ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ, ಬೇರೆಯವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅನ್ವಾಂಟೆಡ್ ಟಾಕ್ಸಿಕ್ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅನ್ವಾಂಟೆಡ್ ಇರೋರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಲೆಯಲ್ಲಿ ನೀವು, ನಿಮ್ಮ ಮಗು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ತೊಂದರೆ ಕೊಡ್ತಿದ್ದಾರೆ ಅಂದರೆ ಅವ್ರನ್ನೂ ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ಪೀಸ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ನೀವು ಇರಬೇಕಾಗಿರೋ ವಿಚಾರ. ಯಾಕಂದರೆ ಇಷ್ಟು ಕೂಡ ನಿಮಗೆ ಏನು ಮೆಂಟಲ್ ಸ್ಟ್ರೆಸ್ ಆಗುತ್ತೋ, ನಾಳೆ ದಿನ ನಿಮಗೆ ಡೆಲಿವರಿ ಆದರೆ ಅದು ನಿಮ್ಮನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಕಾಡಾಟ ಮಾಡುತ್ತೆ. ಹೇಗಂದರೆ ಫುಲ್ಲು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟಿರುತ್ತೆ, ಥೈರಾಯ್ಡ್ ಆಗುತ್ತೆ, ಇನ್ನೊಂದು ಮಕ್ಕಳಾಗೋ ಚಾನ್ಸಸ್ ಕೂಡ ಕಳ್ಕೊತೀರ ನೆಕ್ಸ್ಟ್ ಕೂಡ. ಈ ಥರ ಎಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಅದು ಹೇಳೋದಕ್ಕೆ ಚಿಕ್ಕದೇ, ಅದೇನು ಕಾಯಿಲೆ ಎಲ್ಲ ಮತ್ತೊಂದಲ್ಲ. ಇಂಬ್ಯಾಲೆನ್ಸ್ಗಳು ಆ ಮಟ್ಟಕ್ಕಾಗುತ್ತೆ. ಕಾಯಿಲೆ ಆದರೂ ಬೇಕು, ಬಟ್ ಇಂಬ್ಯಾಲೆನ್ಸ್ ಆಗೋದು ತುಂಬ ಕೆಟ್ಟದಾಗುತ್ತೆ. ಅದರಿಂದ ನೀವು ನಿಮ್ಮ ಫಿಸಿಕಲ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಊದ್ಬಿಡ್ತೀರಾ, ಇಲ್ಲ ತುಂಬ ತೆಳ್ಳೆ ಆಗ್ಬಿಡ್ತೀರ, ಈ ಥರ ಎಲ್ಲ ಆಗ್ತೀರ. ಹಾಗಾಗಿ ಮೆಂಟಲ್ ಹೆಲ್ತು ಹೇಗೆ ನೀವು ಫಿಸಿಕಲ್ ಹೆಲ್ತನ್ನು ಹೇಗೆ ಕಾಪಾಡ್ಕೋತೀರಾ ಅಂತ ಹೇಳಿದ್ನಲ್ಲ, ಅದೇ ಥರ ಮೆಂಟಲ್ ಹೆಲ್ತನ್ನು ಕೂಡ ಕಾಪಾಡ್ಕೊಳ್ಳೇಬೇಕು. ಅದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು. ನೀವು ಇದನ್ನು ಮಾತ್ರ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮೆಂಟಲ್ಲಿ ಎಲ್ಲಿ ನಿಮಗೆ ಆದಷ್ಟು ನೇಚರ್ ಕಡೆ ಹೋಗಿ, ನೇಚರ್ ಕಡೆ ಪರಿಸರದಲ್ಲಿ ಬೆರೆಯೋದಕ್ಕೆ ಟ್ರೈ ಮಾಡಿ. ಹೊಲಗಳಿದ್ರೆ ಹೊಲಗಳಿಗೆ ಹೋಗ್ರಿ, ಕೂತ್ಕೊಳ್ರಿ ಗಾಳಿಗೆ, ಹೊರಗಿನ ವಾತಾವರಣಕ್ಕೆ. ತುಂಬ ಒಳ್ಳೆಯದು ಗೊತ್ತಾ, ಗಾಳಿ, ನೀರು, ಬೆಳಕು, ಈ ಥರ ವಾತಾವರಣದಲ್ಲಿ ಇರೋಕ್ಕೆ ಟ್ರೈ ಮಾಡಿ. ತುಂಬ ಒಳ್ಳೆ ಹಸಿರು ವಾತಾವರಣದಲ್ಲಿರೋದಕ್ಕೆ ಟ್ರೈ ಮಾಡಿ. ಇನ್ನು ಏನು ಹೇಳ್ತಾರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಿಂದ ಈ ಮಗುವಿನ ಹೊಟ್ಟೆ ಒಳಗಡೆ ಮಗು ಬೆಳವಣಿಗೆಯಿಂದ ನಿಮ್ಮ ಚರ್ಮದಲ್ಲಿ, ನಿಮ್ಮ ದೇಹದಲ್ಲಿ, ನಿಮ್ಮ ಕೂದಲಲ್ಲಿ ತುಂಬ ವೇರಿಯೇಷನ್ಸ್ ಆಗುತ್ತೆ. ನಿಮ್ಮ ಇರ್ತಕ್ಕಂಥ ಕೂದಲು ಉದುರೋ ಚಾನ್ಸಸ್. ಇನ್ನೂ ಕೆಲವರಿಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೆಲವರಿಗೆ ಕೂದಲು ಉದುರೋಗ್ಬಿಡುತ್ತೆ. ಕೆಲವರು ತುಂಬ ವೈಟ್ ಆಗ್ತೀರ, ಕೆಲವರು ತುಂಬ ಬ್ಲ್ಯಾಕ್ ಆಗ್ತೀರ. ಕೆಲವರು ನೆಕ್ಕಷ್ಟೇ ಬ್ಲ್ಯಾಕ್ ಆಗುತ್ತಾ, ಕೈಕಾಲಷ್ಟೇ ಬ್ಲ್ಯಾಕ್ ಆಗುತ್ತಾ, ಫೇಸ್ ಹೆಂಗಿರೋದು ಹಾಗೆ ಇರುತ್ತಾ. ಇನ್ನೂ ಕೆಲವರಿಗೆ ಫುಲ್ಲು ಕೂದಲೆಲ್ಲ ಉದುರಿ ಬ್ಲ್ಯಾಕ್ ಆಗಿ ಪಿಗ್ಮೆಂಟೇಷನ್ ಎಲ್ಲ ಆಗಿ ತುಂಬ ಸ್ಕಿನ್ ಹಾಳಾಗಿಬಿಟ್ಟಿರುತ್ತೆ. ಅದು ನಿಮ್ಮ ತಪ್ಪಲ್ಲ. ಆ್ಯಕ್ಚುಲಿ ನಿಮ್ಮ ಹೊಟ್ಟೆಲಿ ಒಂದು ಮಗು ಬೆಳೀತಾ ಇದೆ. ನಿಮ್ಮ ಎಲ್ಲ ರಕ್ತ, ಚರ್ಮ, ಸೌಂದರ್ಯನೆಲ್ಲ ಅದು ತಗೊಳ್ತಿರುತ್ತೆ. ಹಾಗಾಗಿ ನಿಮಗೆ ಇಂಬ್ಯಾಲೆನ್ಸ್ ಆಗೋದು ಸಾಮಾನ್ಯ. ನೀವು ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇದೆಲ್ಲ ಕಾಮನ್. ನೀವು ಮುಂದೆ ಕೇರ್ ಮಾಡ್ಕೊಂಡಂಗಿರುತ್ತೆ. ಯಾಕಂದರೆ ನೀವು ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಮದುವೆಗೆ ಮುಂಚೆ ಇದ್ದಂಗೆ ಮದುವೆ ಆಗಿ ಮಕ್ಕಳಾದಮೇಲೆ ಇರೋದಕ್ಕಾಗೋದಿಲ್ಲ. ಹಾಗಾಗಿ ಹೇಳ್ತಿದ್ದೀನಿ. ಪೂರ್ತಿ ಅಲ್ಲದೆ ಇದ್ದರೂ ಒಂದು ಲೆಕ್ಕಕ್ಕೆ ಈಗ 20 ವರ್ಷದಲ್ಲಿ ನಿಮಗೆ ಮಗು ಆಗ್ತಿದೆ ಅಂದರೆ, ನೀವು ಮಗು ಆದಮೇಲೆ 30-40 ವರ್ಷದವ್ರ ಥರ ಕಾಣ್ತಿರ್ತೀರ. ಹಾಗಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಮನೆಯಲ್ಲಿ ಹಾಲು ಅಪ್ಲೈ ಮಾಡಿ ಫ್ರೀ ಇದ್ದಾಗ. ಹಾಲಿನ ಕೆನೆ ಜೊತೆ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ. ಯಾವುದೇ ರೀತಿ ಕೆಮಿಕಲ್ನ ಆ್ಯಡ್ ಮಾಡಬೇಡಿ. ಕೆಮಿಕಲಿಂದ ದೂರನೇ ಇರ್ರಿ. ಅದು ನಿಮಗೂ ಒಳ್ಳೆಯದು, ನಿಮ್ಮ ಮಗುವಿಗೂ ಒಳ್ಳೆಯದು. ನಿಮ್ಮ ಮಗುವಿಗೆ ಹಾಲು ಬಿಡಿಸೋವರೆಗೂ ನೀವು ಕೆಮಿಕಲಿಂದ ಆದಷ್ಟು ದೂರ ಇರೋದಕ್ಕೆ ಟ್ರೈ ಮಾಡಬೇಕನ್ನೋದೇನೆ, ದೂರ ಇರ್ರಿ. ಅದು ನಿಮ್ಮ ಮಗುವಿಗೆ ತುಂಬ ಒಳ್ಳೆಯದು, ನಿಮಗೂ ಕೂಡ ಹೆಲ್ತಲ್ಲಿ ತುಂಬ ಒಳ್ಳೆಯದು. ಹಾಗಾಗಿ ದೂರ ಇಡ್ರಿ ಅವನ್ನೆಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ನೀವು ಸ್ಕಿನ್ನ ಕೇರ್ ಮಾಡ್ಕೋಬೇಕು. ಹೇಗೆಂದರೆ ಹಾಲು, ಕಡಲೆ ಹಿಟ್ಟು, ಒಂದು ಸ್ವಲ್ಪ ಕೇಸರಿ ನಿಮಗೆ ಕುಡಿಯೋಕ್ಕೆ ತೊಗೊಂಡಿರ್ತೀರಲ್ಲ ಆಲ್ರೆಡಿ ಬೇಬಿ ಕೇರ್ಗೋಸ್ಕರ. ನಮ್ಮ ಮಗು ಬೆಳ್ಳಗುಟ್ಲಿ, ನಮಗೆ ಇದು ಮಲಬದ್ಧತೆ ಕ್ಲಿಯರ್ ಆಗಲಿ ಅನ್ನೋ ವಿಚಾರಕ್ಕೋಸ್ಕರ ನೀವೇನು ಕೇಸರಿ ಹಾಲು ಕುಡಿತೀರಲ್ಲ, ಹಾಗಾಗಿ ಅದೇ ಕೇಸರಿಲಿ ಒಂದು ಅಗಳು ತೊಗೊಂಡು ನೀವು ಕಡಲೆ ಹಿಟ್ಟಲ್ಲಿ ಹಾಲು ಹಾಕಿ ಬೆರೆಸಿ ಫೇಸ್ಗೆ ಅಪ್ಲೈ ಮಾಡಿ ಒಂದು 15 ನಿಮಿಷ ಬಿಟ್ಟು ತೊಳೆಯಿರಿ. ನಿಮಗೆ ಬ್ಲ್ಯಾಕ್ ಕುತ್ತಿಗೆ ಹತ್ರನೂ ಕೂಡ ಬ್ಲ್ಯಾಕ್ ಆಗಿದ್ದರೆ ಅದನ್ನು ಕೂಡ ಹಚ್ಕೊಳ್ಳಿ. ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿದೆಯೋ, ಕೈ, ಕಾಲು, ಫೇಸ್, ಕುತ್ತಿಗೆ,
ಆ ಪ್ಲೇಸೆಲ್ಲ ಹಚ್ಕೊಳ್ಳಿ. ಯಾಕಂದರೆ ಸ್ವಲ್ಪನಾದರೂ ಕೇರ್ ನಮ್ಮನ್ನು ನಾವು ಮಾಡ್ಕೋಬೇಕು. ಹೇರಿಗೆ ಅವಾಗ ಆಯಿಲ್ ಹಾಕಿ ಹೇರ್ ಕೇರ್ ಕೂಡ ಮಾಡ್ಕೊತಾರೆ. ಕೆಲವರು ಹಂಗೆ ಸುಮ್ಮನೆ ಬಿಟ್ಬಿಡ್ತೀರಾ, ಕೂದಲು ಉದುರ್ತಿದ್ದಾವಂತ ಚಿಂತೆ ಮಾಡಿಬಿಡ್ತೀರಿ. ಚಿಂತೆನೇ ಮಾಡಬೇಡ್ರಿ. ಈ ಟೈಮ್ನಲ್ಲಿ ಏನು ಚಿಂತೆನೇ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಳಾಗ್ತಿದ್ದೇನೆ ಕೇರ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ನೀವು ಕೇರ್ ಮಾಡ್ಕೊಂಡಂಗೆ ಇರುತ್ತೆ ಅಷ್ಟೇ. ನೀವು ಹೇಗೆ ಕೇರ್ ಮಾಡ್ಕೊಳ್ಳಿ. ನೀನು ಮೊದಲಿನಂಗೆ ಇರೋದಕ್ಕಂತೂ 90% 50% ಆಗಲ್ಲ. ಯಾಕಂದರೆ ಆಲ್ರೆಡಿ ನಮ್ಮದೆಲ್ಲ ನಮ್ಮ ಮಗು ತೊಗೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಈಗಲೇ ಬ್ಯಾಕಲ್ಲೇ ರಿಕವರ್ ಆಗೋದು ಕಷ್ಟ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚಿಕ್ಕ ಪುಟ್ಟ ಆಗಲಿ ನೀವು ನಿಮ್ಮನ್ನು ಕೇರ್ ಮಾಡ್ಕೊಳ್ಳಿ. ಸರಿಯಾದ ಟೈಮಿಗೆ ಊಟ ಮಾಡಿ, 7ರಿಂದ 8 ತಾಸು ನಿದ್ದೆ ಮಾಡಿ. ಹಗಲೊತ್ತು ಟೈಮ್ ಸಿಕ್ಕರೆ ಪ್ರೆಗ್ನೆಂಟ್ ಇರೋರು ಹಗಲೊತ್ತು ಕೂಡ ಮಲ್ಕೊಳ್ಳಿ. ಊಟ ಮಾಡಿ, ವಾಕ್ ಮಾಡಿ ಆದಮೇಲೆ ಸ್ವಲ್ಪ ಏನಾದರೂ ಲೈಟಾಗಿ ತಿಂದು ವಾಕ್ ಮಾಡಿ. ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿ. ನಿಮಗೇನಾದರೂ ಟಿಪ್ಸ್ ಬೇಕಿದ್ದರೆ ಅಥವಾ ನಿಮಗೇನಾದರೂ ಉಪಯುಕ್ತ ಆಗುವಂಥ ಮಾಹಿತಿ ಏನಾದರೂ ನೋಡೋದಿದ್ರೆ ಮಾತ್ರ ನೋಡಿ. ಅದು ಕೂಡ ಸ್ವಲ್ಪ ಹೊತ್ತು ನೋಡಿ. ನಿಮಗೆ ಕಂಪ್ಲೀಟ್ ಈ ಯುಗದಲ್ಲಿ ಮೊಬೈಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಟೈಮ್ನ ನೀವು ನೋಡಲೇಬೇಡಿ ಅಂತ ಏನಿಲ್ಲ, ಕಡಿಮೆ ಮಾಡ್ಕೊಳ್ಳಿ. ನೋಡೋದನ್ನು ಕಡಿಮೆ ಮಾಡಿಕೊಳ್ರಿ, ಅದು ನಿಮಗೆ ತುಂಬ ಒಳ್ಳೆಯದು. ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಇದು ಕೂಡ ಒಂದು ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಕೊಳ್ಳೋದು. ನಿಮ್ಮ ಸ್ಕಿನ್ ಕೇರ್ ಆಗಿರಲಿ, ನಿಮ್ಮ ಹೇರ್ ಕೇರ್ ಆಗಲಿ, ನೀವು ಮಾಡ್ಕೊಳ್ಳೇಬೇಕು, ಮಾಡ್ಕೊಳ್ಳಿ. ಅದು ಕೂಡ ಈಗ ಹೇಳಿದ್ದೀನಲ್ಲ, ಅದೇ ಕಡಲೆ ಹಿಟ್ಟು, ಹಾಲಿನ ಕೆನೆ ಆದರೂ ಓಕೆ. ಅದ್ರ ಜೊತೆ ಒಂದು ಕೇಸರಿ ದಳ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲೆಲ್ಲಿ ಬ್ಲಾಕ್ ಆಗಿದ್ದೇನೋ, ಎಲ್ಲೆಲ್ಲಿ ಭಂಗ ಆಗುತ್ತೆ ಕೆಲವರಿಗೆ, ಅದನ್ನು ಕೂಡ ಎಲ್ಲ ಹಚ್ಕೊಳ್ಳಿ. ಅಲ್ಲೆಲ್ಲ ಹಚ್ಕೊಳ್ಳಿ, ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಒಂದು 10-15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಡೈಲಿ ಅಲ್ಲದೇ ಇದ್ದರೂ ವಾರಕ್ಕೆ 2 ಟೈಮ್ಸ್ ಆದರೂ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ. ಹೇರ್ ಕೇರ್ ಮಾಡ್ಕೊಳ್ಳಿ ನೀಟಾಗಿ. ಹೇರೆಲ್ಲ ತುಂಬ ಫಾಲ್ ಆಗುತ್ತೆ, ಮಗು ಹುಟ್ಟಿದ ಮೇಲೂ ಕೂಡ ಫಾಲ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಆಗುತ್ತೆ, ಅದಾಗಲೇಬೇಕು. ಅವಾಗೂ ಕೂಡ ಏನು ಮನಸ್ಸಿಗೆ ಘಾಸಿ ಮಾಡ್ಕೊಳ್ಳದೆ, ನೀವು ಪ್ರೆಗ್ನೆಂಟ್ ಇದ್ದಾಗ ಹೇಗೆ ಇರ್ತೀರೋ ಡೆಲಿವರಿ ಆದಮೇಲೂ ಕೂಡ ನೀವು ಬಾಣಂತಿಯಾಗಿರ್ತೀರಿ, ಅವಾಗ ಕೂಡ ಹಾಗೆ ಇರಬೇಕು. ನೀವು ನೀಟಾಗಿ ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳಿ. ಚೆನ್ನಾಗಿ ಫೇಸ್ ವಾಶು, ಟೈಮ್ ಟು ಟೈಮ್ ಮುಖ ತೊಳಿರಿ, ಕೈಕಾಲು ತೊಳ್ಕೊಳ್ರಿ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತಾದರೆ 3 ಹೊತ್ತು ತೊಳ್ಕೊಳ್ರಿ. ಯಾಕಂದರೆ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್ ಈ ಟೈಮ್ನಲ್ಲಿ. ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳಿ. ನಾವು ಕೆಲವೊಂದು ಮಾಡ್ಕೊಳಕ್ಕಾಗಿಲ್ಲ ನಮಗೆ, ಅಟ್ಲೀಸ್ಟ್ ಹೇಳ್ತಿದ್ದೀನಿ, ನೀವಾದರೂ ಮಾಡ್ಕೊಳ್ಳಿ. ಚೆನ್ನಾಗಿರ್ರಿ, ನೀರು ಚೆನ್ನಾಗಿ ಕುಡೀರಿ, 7-8 ತಾಸು ನಿದ್ದೆ ಮಾಡಿರಿ. ಹಗಲೊತ್ತು ಟೈಮ್ ಸಿಕ್ಕರೆ ನಿದ್ದೆ ಮಾಡಿರಿ. ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟ್ ಹಗಲೊತ್ತು ನಿದ್ದೆ ಮಾಡಿ. ಮಧ್ಯಾಹ್ನ ಆದರೂ ಮಧ್ಯಾಹ್ನ ಮಾಡಿರಿ. ಸಾಯಂಕಾಲ ಬೇಡ ಅನಿಸುತ್ತೆ, ಮಧ್ಯಾಹ್ನ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಸಾಯಂಕಾಲವರೆಗೂ ಆರಾಮ್ಸೆ ನಿದ್ದೆ ಮಾಡಿ. ಯಾರಿಗೆಲ್ಲ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆನೋ, 2026ರಲ್ಲಿ ಹೇಗಿರ್ಬೇಕಂತ ಹೇಳಿದ್ದು ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.